ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಒಂದು ಸಿಂಪಲ್ ಆಗಿ ಟೊಮೆಟೊ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಟೊಮೆಟೊ ರೈಸು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು, ಅಥವಾ ಲಂಚ್ ಬಾಕ್ಸ್ಗಾದರೂ ಪ್ಯಾಕ್ ಮಾಡ್ಬೋದು, ಅಥವಾ ಉಳಿದಿರೋ ಅನ್ನದಲ್ಲಿ ಅದರಲ್ಲಿ ಕೂಡ ಈ ಟೊಮೆಟೊ ರೈಸ್ನ ಮಾಡ್ಕೋಬೋದು. ತುಂಬ ಸಿಂಪಲ್ ರೆಸಿಪಿ. ಟೇಸ್ಟ್ ಮಾತ್ರ ಹೇಗಿರುತ್ತೆ ಗೊತ್ತಾ? ಟೊಮೆಟೊ ಬಾತ್ ಹೇಗಿರುತ್ತೆ ಅದೇ ಥರ ಇರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಟೊಮೆಟೊ ರೈಸ್ ಮಾಡೋದಕ್ಕೆ ಮೊದಲು ಮಿಕ್ಸರ್ ಜಾರ್ ಒಳಗಡೆ 4 ಟೊಮೆಟೊನ ಹಾಕ್ಕೊಂಡು ಪ್ಯೂರಿ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಪ್ಯೂರಿ ಏನಾದರೂ ಇದ್ದರೆ ಒಂದು ಅರ್ಧ ಕಪ್ಪು ಗಟ್ಟಿ ಪ್ಯೂರಿನೇ ತೊಗೊಂಡ್ಬಿಡಿ. ನುಣ್ಣದಾಗಿ ಟೊಮೆಟೊನ ರುಬ್ಕೊಂಡಿದ್ದೀನಿ. ಟೊಮೆಟೊ ಪ್ಯೂರಿ ರೆಡಿ ಆಯಿತು. ಪಕ್ಕ ಇಟ್ಕೊಂಡು ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲೆ ಒಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ ಹಾಗೆ ಸಾಸಿವೆ 1 ಟೀ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, ಇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ಹಾಗೆ ಸಣ್ಣಗೆ ಹೆಚ್ಕೊಂಡಿರೋಂಥ 1 ಈರುಳ್ಳಿ, ಜೊತೆಯಲ್ಲೇ ಕರಿಬೇವಿನ ಸೊಪ್ಪು, ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷ ಈರುಳ್ಳಿ ಫ್ರೈ ಮಾಡ್ತಿದ್ದ ಹಾಗೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಘಮ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಹೋಗಬೇಕು, ಆವಾಗಲೇ ನಿಮಗೆ ಈ ಟೊಮೆಟೊ ರೈಸು ಒಂದು ಒಳ್ಳೆ ಫ್ಲೇವರು ಟೇಸ್ಟು ಕೊಡೋದು. ಇವಾಗ ಮಾಡಿಟ್ಕೊಂಡಿರೋ ಅಂಥ ಟೊಮೆಟೊ ಪ್ಯೂರಿ, ರುಬ್ಬಿಟ್ಕೊಂಡಿರೋಂಥ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏನಿಲ್ಲ ಅಂದರೂ ಒಂದು 4 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಇದ್ರ ಹಸಿ ಘಮ ಎಲ್ಲ ಹೋಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋಕೆ ಶುರು ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಟೊಮೆಟೊ ಒಳ್ಳೆ ಘಮ ಬರ್ತಾ ಇದೆ. ಕುದ್ದಿ ನಿಮಗೆ ಕಾಣಿಸೋರ್ಗೆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟಿರುತ್ತೆ. ಇವಾಗ ಒಂದ್ಸಲ ಎಲ್ಲನೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೆಕ್ಸ್ಟು ಮಸಾಲೆಗಳನ್ನೆಲ್ಲ ಹಾಕೊಂಡ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ 1 ಟೀ ಸ್ಪೂನ್, ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ. ಅರಶಿನ 1/4 ಟೀ ಸ್ಪೂನ್, ಮೇಯ್ನ್ ಇಂಗ್ರೀಡಿಯೆಂಟ್ ಬಿರಿಯಾನಿ ಪೌಡರ್ ಅರ್ಧ ಟೀ ಸ್ಪೂನ್, ಮಸಾಲೆ ಇಷ್ಟಪಟ್ಟವರು 1 ಟೀ ಸ್ಪೂನ್ವರೆಗೂ ನೀವು ಹಾಕೋಬೋದು. ಕಸೂರಿ ಮೇಥಿನ ಕೈಯಲ್ಲಿ ಚೆನ್ನಾಗಿ ಈ ಥರ ಪುಡಿ ಮಾಡಿ ಕೊನೆಯಲ್ಲಿ ಹಾಕ್ಬಿಡೋದು. ಒಂದ್ಸಲ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ಮಸಾಲೆ ಎಲ್ಲ ಬಿಡಬೇಕು ಅದರ ಘಮನ, ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ. ಎಲ್ಲ ಫ್ರೈ ಮಾಡ್ಕೊಳ್ತಿದ್ದ ಹಾಗೆ ಒಂದು ಗೊಜ್ಜು ಅದಕ್ಕೆ ಬರುತ್ತೆ. ಹೇಗೆ ಅಂತ ಅಂದರೆ ನಿಮಗೆ ಒಂದು ಪುಳಿಯೋಗರೆ ಗೊಜ್ಜು ಇರುತ್ತಲ್ಲ, ಆ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಕೊನೆಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಮಾಡಿಟ್ಕೊಂಡಿರೋಂಥ ಅನ್ನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಕಪ್ಪು ಸೋನಾ ಮಸೂರಿ ರೈಸಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಈ ಥರ ಒಂದು ಪ್ಲೇಟ್ಗೆ ಹಾಕಿದ್ರೆ ಹುಡಿಯಾಗಿ ಇರುತ್ತೆ. ಸ್ಟವ್ ಆನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಆನಲ್ಲಿ ಇದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಿದ್ದ ಹಾಗೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಹೇಗಿದೆ ಗೊತ್ತಾ? ಸೇಮ್ ಟೊಮೆಟೊ ಬಾತ್ ಇದ್ದ ಹಾಗೆ ಇದೆ, ರುಬ್ಬ ಹಾಗಿಲ್ಲ, ಏನೂ ಇಲ್ಲ. ಜಸ್ಟ್ ನೋಡಿ, ಒಂದು ಒಗ್ಗರಣೆ ಹಾಕೊಂಡು ಈ ಥರ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಟೊಮೆಟೊ ರೈಸ್ ಪ್ರಿಪೇರ್ ಆಗುತ್ತೆ. ಟೇಸ್ಟ್ ಅಂತೂ ಟೊಮೆಟೊ ಬಾತ್ಗೂ ಇದಕ್ಕೂ ಯಾವುದೇ ರೀತಿ ಚೇಂಜಸ್ ಇಲ್ಲ. ನೀವು ಕೂಡ ಈ ಸಿಂಪಲ್ ಆಗಿರೋವಂಥ ರೈಸ್ನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.